ಎಚ್ಚರಿಸಿದಂತಾಯ್ತಲ್ಲವೇ ಭಾವ? ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ನಿನ್ನ ಪ್ರಾಣಸಕ ಬಂದೊಡನೆ ಎದ್ದು ಭಾಷಣವನ್ನೇ ಮಾಡುತ್ತಿರುವೆಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ. ನೀವೀವರು ಇಲ್ಲಿಗೆ ಏಕಕಾಲದಲ್ಲಿ ಬರಲು ಕಾರಣ? ಕೃಷ್ಣ, ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧ. ಆ ಯುದ್ಧದಲ್ಲಿ ನನಗೆ ಸಹಾಯ ಬೇಕೆಂದು ನಿನ್ನಲ್ಲಿ ಬಂದಿರುವೆನು. ಏನು ಹೇಳು? ಭಾವ, ನನ್ನ ಮಾತನ್ನು ಕೇಳು ಭಾವ. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ನೀನು ಕೂಡ